ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ 2026ರ ಮೊದಲ ಹುಣ್ಣಿಮೆ, ಬನ್ನದನ್ನ ಹುಣ್ಣಿಮೆ, ಪುಷ್ಯ ಹುಣ್ಣಿಮೆ ಅಂತ ಕೂಡ ಕರಿತೀವಿ ನೋಡ್ರಿ. ಈ ದಿನ ನಾವು ಏನನ್ನು ಮಾಡಬೇಕು ಮತ್ತು ಈ ಹುಣ್ಣಿಮೆ ದಿನ ಏನನ್ನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತು ಈ ಒಂದು ಹುಣ್ಣಿಮೆಯನ್ನು ಶಾಕಾಂಬರಿ ಹುಣ್ಣಿಮೆ ಅಂತ ಕೂಡ ಕರೀತಾರೆ, ಬನ್ನದನ್ನ ಹುಣ್ಣಿಮೆ ಅಂತ ಕೂಡ ಕರೀತಾರೆ ನೋಡ್ರಿ. ಯಾವೆಲ್ಲ ಕೆಲಸಗಳನ್ನು ಮಾಡೋದು ನಿಷಿದ್ಧ ಮತ್ತು ಈ ಒಂದು ದಿನ ಯಾವ ಕೆಲಸ ಮಾಡಬೇಕು, ನಿಯಮಗಳೇನು ಅನ್ನೋದನ್ನು ನೋಡೋಣ. ಪ್ರಸ್ತುತ ನೋಡ್ರಿ, ಈಗ ಪುಷ್ಯ ಮಾಸ ನಡೀತಾ ಇದ್ದು ಈ ಒಂದು ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಪುಷ್ಯ ಪೂರ್ಣಿಮಾ ಅಂತ ಕರೀತಾರೆ. ಈ ಒಂದು ಪುಷ್ಯ ಪೂರ್ಣಿಮಾವನ್ನು ಬನ್ನದನ್ನ ಹುಣ್ಣಿಮೆ ಮತ್ತು ಶಾಕಾಂಬರಿ ಹುಣ್ಣಿಮೆ ಅಂತಂದು ಕರೀತಾರೆ ನೋಡ್ರಿ. ಈ ಹುಣ್ಣಿಮಾ ತಿಥಿ ಏನಪ್ಪ ಅಂದರೆ ವಿಶೇಷವಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವಂತಹ ತಿಥಿ ಅಂತಲೇ ಹೇಳ್ಬೋದು. ನಾನು ಹಿಂದಿನ ವಿಡಿಯೋದಲ್ಲಿ ಈ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಮತ್ತು ಯಾವಾಗ ಅಂತ್ಯ ಮತ್ತು ಅದರ ಜೊತೆಗೆ ಶುಭ ಮುಹೂರ್ತ ಏನು, ಪೂಜಾ ಮುಹೂರ್ತ ಏನು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಈ ದಿವಸ ಏನು ಮಾಡಬೇಕು, ಹುಣ್ಣಿಮೆ ದಿನ ಏನು ಮಾಡಬಾರ್ದು ಅನ್ನೋದನ್ನು ಮತ್ತು ನಿಯಮಗಳೇನು ಅನ್ನೋದನ್ನು ನೋಡ್ತಾ ಹೋಗೋಣ. ವಿಶೇಷವಾಗಿ ನೋಡ್ರಿ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವಂಥ ತಿಥಿ ನೋಡ್ರಿ. ಇದು ಪುಷ್ಯ ಪೂರ್ಣಿಮಾ ಅಥವಾ ಬನ್ನದನ್ನ ಹುಣ್ಣಿಮೆ ದಿವಸ ನಾವು ಪವಿತ್ರ ನದಿಯ ಸ್ನಾನವನ್ನು ಮಾಡೋದು, ದಾನ ಮಾಡೋದು, ಜಪ ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡೋದು ಕೂಡ ಅತ್ಯಂತ ಶುಭ ಅಂತಲೇ ಪರಿಗಣನೆ ಮಾಡ್ತಾರೆ. ಈ ಹುಣ್ಣಿಮೆ ದಿನ ನೋಡ್ರಿ, ಯಾವ ವ್ಯಕ್ತಿ ಶಾಸ್ತ್ರೋಕ್ತವಾಗಿ ಪೂಜೆ ಮತ್ತು ಉಪವಾಸ ವ್ರತವನ್ನು ಮಾಡ್ತಾರೋ ಅವರು ತಮ್ಮ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ಒಂದು ನಂಬಿಕೆ ನೋಡ್ರಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಶಾಶ್ವತ ಪುಣ್ಯವನ್ನು ಕೂಡ ಅವರು ಪಡ್ಕೊತಾರೆ ಅಂತ ಹೇಳಲಾಗುತ್ತೆ. ಮತ್ತು ಈ ಒಂದು ಹುಣ್ಣಿಮೆ ದಿನ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ನೋಡೋಣಂತೆ. ಮೊದಲು ಯಾವ ಕೆಲಸ ಮಾಡಬೇಕು ಅಂತ ನೋಡೋಣ. ಈ ಒಂದು ಪುಷ್ಯ ಹುಣ್ಣಿಮೆ ದಿವಸ ಈ ಕೆಲವೊಂದು ಕೆಲಸಗಳನ್ನು ಮಾಡೋದು ಮಾನಸಿಕ ಶಾಂತಿ ದೊರೀತದೆ. ಮತ್ತು ಕೆಲಸಗಳು ಏನಪ್ಪ ಅಂದರೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡುವಂಥದ್ದು ನೋಡ್ರಿ. ಈ ಥರ ಮೊದಲೇದಾಗಿ ಏನಪ್ಪ ಅಂದ್ರೆ ಪವಿತ್ರ ಸ್ನಾನ. ಈ ಒಂದು ಹುಣ್ಣಿಮೆ ದಿನ ನೋಡ್ರಿ, ಗಂಗಾ, ಯಮುನಾ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ನೀವು ಸ್ನಾನವನ್ನು ಮಾಡುವಂಥದ್ದು ಏನಂದರೆ ಮುಕ್ತಿ ಪಡೆಯುವ ಮಾರ್ಗ ಅಂತ ಹೇಳಲಾಗುತ್ತೆ ನೋಡ್ರಿ. ಮತ್ತು ಈ ಒಂದು ಪವಿತ್ರ ನದಿಗಳಿಗೆ ಹೋಗಿ ಸ್ನಾನ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದಂಥವ್ರು ಏನಪ್ಪ ಅಂದರೆ ಮನೆಯಲ್ಲೇ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಸೇರಿಸಿ ಸ್ನಾನವನ್ನು ಮಾಡುವಂಥದ್ದು ನೋಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವಂಥದ್ದು. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಬೆಳಗ್ಗೆ ಏನಪ್ಪ ಅಂದರೆ ಉದಯಿಸುತ್ತಿರುವಂತಹ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ನೀರನ್ನು. ಈ ನೀರಿನಲ್ಲಿ ಕಡ್ಡಾಯವಾಗಿ ಏನಪ್ಪ ಅಂದರೆ ಕೆಂಪು ಹೂವು ಅಥವಾ ಅಕ್ಷತೆಯನ್ನು ಹಾಕಿ, ಕೆಂಪು ಹೂವಿನ ಜೊತೆಗೆ ಅಕ್ಷತೆಯನ್ನು ಹಾಕಿ ಅರ್ಘ್ಯವನ್ನು ಅರ್ಪಿಸುವಂಥದ್ದು ನೋಡ್ರಿ. ಈ ರೀತಿ ಮಾಡೋದ್ರಿಂದ ಜಾತಕದಲ್ಲಿನ ಸೂರ್ಯದೋಷ ನಿವಾರಣೆ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಸತ್ಯನಾರಾಯಣ ಪೂಜೆ ನೋಡ್ರಿ. ಹುಣ್ಣಿಮೆ ದಿವಸ ಏನಂದ್ರೆ ವಿಶೇಷವಾಗಿ ಈ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ. ಈ ಹುಣ್ಣಿಮೆ ದಿವಸ ನೋಡ್ರಿ, ವಿಷ್ಣುವಿನ ಆಶೀರ್ವಾದಕ್ಕಾಗಿ ಸತ್ಯನಾರಾಯಣ ಪೂಜೆಯನ್ನು ಕೂಡ ಮಾಡಬೇಕು. ಸತ್ಯನಾರಾಯಣ ಕಥೆಯನ್ನು ಹೇಳೋದು ಅಥವಾ ಕೇಳೋದು ಏನಪ್ಪ ಅಂದರೆ ಓದೋದು, ಇದು ಶ್ರೀ ಸೂಕ್ತವನ್ನು ಪಠಿಸುವುದು ಕೂಡ ಅತ್ಯಂತ ಫಲದಾಯಕ ಅಂತ ಹೇಳ್ತಾರೆ. ಮತ್ತು ದಾನ ನೋಡ್ರಿ, ಹುಣ್ಣಿಮೆ ದಿನ ಚಂದ್ರನನ್ನು ಸಮಾಧಾನಪಡಿಸಲು ಏನಂದ್ರೆ ಹಾಲು, ಅಕ್ಕಿ, ಸಕ್ಕರೆ, ಶ್ರೀಗಂಧ ಮತ್ತು ಅಂದರೆ ಶ್ರೀಗಂಧ ಅಂದರೆ ಬಿಳಿ ಶ್ರೀಗಂಧ ಮತ್ತು ಬೆಳ್ಳಿಯನ್ನು ದಾನ ಮಾಡೋದು ಕೂಡ ಶುಭ ಅಂತ ಪರಿಗಣನೆ ಮಾಡ್ತಾರೆ ನೋಡ್ರಿ. ಈ ಸಮಯದಲ್ಲಿ ಶೀತ ವಾತಾವರಣ ಇರೋದ್ರಿಂದ ನಿರ್ಗತಿಕರಿಗೆ, ಬಡವರಿಗೆ ಏನಂದ್ರೆ ಕಂಬಳಿ ಮತ್ತು ಬೆಚ್ಚಗಿನ ಬಟ್ಟೆಗಳನ್ನು ದಾನ ಮಾಡೋದು ಕೂಡ ಉತ್ತಮ ದಾನ ಅಂತ ಪರಿಗಣಿಸ್ತಾರೆ. ಅದ್ರ ಜೊತೆಗೆ ಅರಳಿ ಮರದ ಪೂಜೆ. ಹುಣ್ಣಿಮೆ ದಿನ ನೋಡ್ರಿ, ಲಕ್ಷ್ಮೀದೇವಿ ಅರಳಿ ಮರದಲ್ಲಿ ನೆಲೆಸಿರ್ತಾಳೆ ಅಂತ ಒಂದು ನಂಬಿಕೆ. ಹಾಗಾಗಿ ಹುಣ್ಣಿಮೆ ದಿನ ಬೆಳಗ್ಗೆ ನೀರನ್ನು ಅರ್ಪಿಸಿ ಸಂಜೆ ತುಪ್ಪದ ದೀಪವನ್ನು ಬೆಳಗಿಸ್ಬೇಕು ನೋಡ್ರಿ. ಇದು ಕೂಡ ಅತ್ಯಂತ ಶ್ರೇಷ್ಠವಾದಂಥ ಪೂಜೆ. ಮತ್ತು ಈ ಒಂದು ಹುಣ್ಣಿಮೆ ದಿವಸ ಮಾಡುವಂಥ ಕೆಲಸಗಳನ್ನು ನೋಡೋದು ಮತ್ತು ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ನೋಡೋದಾದರೆ ಸೂರ್ಯೋದಯದಲ್ಲಿ ಮಲಗೋದು. ಅಂದರೆ ಬೆಳಗ್ಗೆ ಸೂರ್ಯೋದಯ ಟೈಮಲ್ಲಿ ಮಲ್ಕೊಳ್ಳೋವಂಥದ್ದು ಅಷ್ಟು ಒಳ್ಳೆಯದಲ್ಲ ನೋಡ್ರಿ. ಹುಣ್ಣಿಮೆ ದಿನ ಏನಂದ್ರೆ ಶಕ್ತಿ ಸಂಚಾರದ ದಿನ ಅಂತಲೇ ಹೇಳ್ತಾರೆ. ಈ ದಿನ ಸೂರ್ಯೋದಯದ ನಂತರ ನಾವು ಮಲ್ಕೊಳ್ಳೋದು ನಕಾರಾತ್ಮಕತೆಯನ್ನು ತರ್ತೈತಿ ದೇಹಕ್ಕೆ. ಮತ್ತು ಅದರ ಜೊತೆಗೆ ಅದೃಷ್ಟವನ್ನು ಇದೇನಂದ್ರೆ ದುರ್ಬಲಗೊಳಿಸುತ್ತಾ ಅಂತ ನಂಬಿಕೆ ನೋಡ್ರಿ.
ಮತ್ತು ಕೆಲವೊಂದು ಆಹಾರವನ್ನು ಸೇವನೆ ಮಾಡಬಾರ್ದು. ಅದು ಯಾವುದಪ್ಪ ಅಂದರೆ ಮಾಂಸ, ಮದ್ಯ ಈ ಥರ ಕೆಲವೊಂದು ಆಹಾರಗಳನ್ನು ಸೇವನೆ ಮಾಡಬಾರ್ದು. ಮತ್ತು ಈರುಳ್ಳಿ, ಬೆಳ್ಳುಳ್ಳಿಯನ್ನು ಕೂಡ ಕೆಲವರು ಸೇವನೆ ಮಾಡೋದಿಲ್ಲ. ಸಾತ್ವಿಕ ಆಹಾರವನ್ನು ಮಾತ್ರ ಸೇವನೆಯನ್ನು ಮಾಡ್ತಾರೆ ನೋಡಿರಿ. ಮತ್ತು ತುಳಸಿಯನ್ನು ಕೀಳಬಾರ್ದು ಈ ದಿವಸ. ಹುಣ್ಣಿಮೆ ದಿನ ಏನಂದ್ರೆ ತುಳಸಿ ಎಲೆಗಳನ್ನು ಕೀಳೋದು ಕೂಡ ನಿಷಿದ್ಧ. ಪೂಜೆಗೆ ಅಗತ್ಯ ಏನಾದರೂ ಇದ್ದರೆ ಹಿಂದಿನ ದಿನ ನೀವು ತೊಗೊಂಡು ಇಟ್ಕೋಬೇಕು ತುಳಸಿಯನ್ನು. ಅದರ ಜೊತೆಗೆ ಕೋಪ ಮತ್ತು ಜಗಳವನ್ನು ಮಾಡುವಂಥದ್ದು ಮಾಡಬಾರ್ದು ನೋಡಿರಿ. ಮನೆಯಲ್ಲಿ ಏನಂದ್ರೆ ಜಗಳ ಆಡೋದನ್ನು ಆದಷ್ಟು ತಪ್ಪಿಸಬೇಕು. ಮತ್ತು ಯಾವುದೇ ವೃದ್ಧ ಅಥವಾ ಅಸಹಾಯಕ ವ್ಯಕ್ತಿಯನ್ನು ಅವಮಾನವನ್ನು ಮಾಡಬಾರ್ದು. ಮತ್ತು ಅದ್ರ ಜೊತೆಗೆ ಏನಂತಂದ್ರೆ ಒಂದು ನೆಗೆಟಿವಿಟಿ ಇರೋದೇ ಇರೋ ಥರ ನೋಡ್ಕೋಬೇಕು ನೋಡಿರಿ. ಇನ್ನೊಂದು ಸಾಲವನ್ನು ಮಾಡೋದು. ಶಾಸ್ತ್ರದ ಪ್ರಕಾರ ನೋಡಿರಿ, ಹುಣ್ಣಿಮೆ ದಿನ ಸಾಲವನ್ನು ಕೊಡಬಾರ್ದು ಮತ್ತು ಸಾಲವನ್ನು ತಗೋಬಾರ್ದು. ಇದು ಏನಂದ್ರೆ ಆರ್ಥಿಕ ಪರಿಸ್ಥಿತಿ ಮೇಲೆ ಇದು ನಕಾರಾತ್ಮಕ ಪರಿಣಾಮವನ್ನು ಬೀರುವಂಥದ್ದು ನೋಡಿರಿ. ಲಕ್ಷ್ಮೀದೇವಿ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಈ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಮತ್ತು ನಾವು ಹುಣ್ಣಿಮೆ ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಬಾರ್ದು ಅಂತ ನೋಡಿದ್ವಿ ನೋಡಿರಿ. ಇದು ಕೂಡ ಮುಖ್ಯ ಅಂತಲೇ ಹೇಳ್ಬೋದು. ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳು ನಮ್ಗೆ ಗೊತ್ತಿಲ್ದಿರ ಆಗ್ತಿರ್ತಾವೆ. ಅದನ್ನು ಆದಷ್ಟು ನೋಡಿಕೊಂಡು ಮಾಡುವಂಥದ್ದು ನೋಡಿರಿ. ಹೀಗೆ ಶಾಸ್ತ್ರ ಕೆಲವೊಂದು ಈ ಥರ ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ಪುಣ್ಯ ಲಭಿಸುತ್ತೆ ಅಂತ ಹೇಳ್ಬೋದು. ಮತ್ತು ಅದೇ ರೀತಿ ನಿಷೇಧಿತ ಕೆಲಸ ಮಾಡೋದ್ರಿಂದ ಸಮಸ್ಯೆ ಕೂಡ ಹೆಚ್ಚಾಗ್ತಾವೆ ಅಂತಲೇ ಹೇಳಲಾಗುತ್ತೆ. ಇದಿಷ್ಟೇನಪ್ಪ ಅಂದ್ರೆ ಹುಣ್ಣಿಮೆ ದಿನ ನಾವು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನೋದನ್ನು ನೋಡಿದ್ವಿ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.